ನಂದಿನಿ ಅಮ್ಮವ್ರನ್ನ ಹುಡ್ಕಕ್ಕೆ ಹೇಳಿದ್ದೆ. ಈಗ ಶ್ರಾವಣಿ ಮೇಡಮಿಂದ ಫೋನ್ ಮಾಡಿದ್ರೆ ಸರಿ ಹೋಗಲ್ಲ, ಸುಮ್ಮನೆ ಸಮಸ್ಯೆ ಆಗುತ್ತೆ. ಏನು ಮಾಡಲಿ, ಯಾರ ಫೋನಿಂದ ಫೋನ್ ಮಾಡಲಿ? ಫೋನ್ ಚಾರ್ಜ್ ಹಾಕಿದ್ದಾರೆ. ಒಂದು ಫೋನಿಂದ ಫೋನ್ ಮಾಡಿಬಿಡ್ತೀನಿ, ಆಮೇಲೆ ನಂಬರ್ ಡಿಲೀಟ್ ಮಾಡಿದ್ರೆ ಆಯಿತು. ಅಯ್ಯೋ, ಫೋನ್ ರಿಸೀವ್ ಮಾಡ್ತಿಲ್ಲವಲ್ಲಪ್ಪ. ಏನು ಮಾಡೋದು, ಮತ್ತೆ ಈ ನಂಬರಿಂದ ಫೋನ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನನ್ನ ಫೋನ್ ನಾನು ಇಸ್ಕೋಬೇಕಪ್ಪ, ಇಲ್ಲಾಂದರೆ ಆಗಲ್ಲ. ನಂಬರ್ ಡಿಲೀಟ್ ಮಾಡ್ಬೋಣ. ಹಲೋ, ಯಾರು? ಈಗಷ್ಟೇ ಕಾಲ್ ಮಾಡಿದ್ರಲ್ಲ, ನೀವ್ಯಾರು? ನಾನು ಕಾಲ್ ಮಾಡಿದ್ನಾ? ಇಲ್ವಲ್ಲ, ನಾನು ಯಾರಿಗೂ ಕಾಲ್ ಮಾಡಿಲ್ಲ. ಈಗಷ್ಟೇ ಕಾಲ್ ಬಂದಿತ್ತು ಸರ್, ಒಂದ್ಸಲ ಚೆಕ್ ಮಾಡಿ. ಇಲ್ವಲ್ಲ, ನನ್ನ ಮೊಬೈಲಿಂದ ಯಾರಿಗೂ ಫೋನ್ ಹೋಗಿಲ್ಲ. ಡಯಲ್ ನಂಬರ್ಲೂ ತೋರಿಸ್ತಾ ಇಲ್ಲ. ಸರ್, ನಿಮ್ಮ ಹೆಸರೇನು ಹೇಳಿ? ನಾನು ಪದ್ಮನಾಭ ಅಂತ. ನನ್ನ ಪರಿಚಯ ಇದೆಯಾ ನಿಮಗೆ? ಓ ಸರ್, ನೀವು ಸುಬ್ರಹ್ಮಣ್ಯ ಅವ್ರ ತಂದೆ ಅಲ್ವಾ? ಹೌದು ಹೌದು. ಹಾಗಿದ್ರೆ ಅವರೇ ಕಾಲ್ ಮಾಡಿದ್ರು ಅನ್ಸುತ್ತೆ. ಅವ್ರು ಒಬ್ರು ಲೇಡಿ ನೋಡ್ಕೊ ಕೇಳಿದ್ರು, ಅದ್ರ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ಸಾರಿ ಸರ್, ನಾನು ಅವ್ರ ನಂಬರ್ಗೆ ಕಾಲ್ ಮಾಡ್ತೀನಿ. ಸುಬ್ಬು ಯಾರನ್ನೋ ಹುಡುಗಿಸ್ತಾ ಇದ್ದಾನೆ. ಯಾರೋ ಲೇಡಿ ಅಂದರೆ ಯಾರು ಇರ್ಬೋದು? 100ಕ್ಕೆ 100 ಅವನು ನಂದಿನಿ ಅಮ್ಮವ್ರನ್ನೇ ಹುಡುಕ್ತಾ ಇದ್ದಾನೆ. ಈ ವಿಷಯ ಗೊತ್ತಿರೋದೆ, ಆದರೆ ಅವನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾನಂದರೆ ಸ್ವಲ್ಪ ಹುಷಾರಾಗೇ ಇರಬೇಕು. ಮಗನೇ, ನೀನು ಎಷ್ಟೇ ಹುಡುಕಿದ್ರೂ ನಂದಿನಿ ಅಮ್ಮವ್ರ ಬಗ್ಗೆ ಸುಳಿವು ಸಿಗಲ್ಲ ಕಣೋ. ಅವರಾಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಅವ್ರಿಗೆ ಎಲ್ಲರ ಎದುರಿಗೂ ಬರ್ತಾರೆ. ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ವ್ಯರ್ಥನೇ ಆಗ್ತಿರುತ್ತೆ. ಲೋ ಮಗನೇ, ಏನಪ್ಪ? ನನ್ನ ಫೋನ್ ಏನಾದರೂ ತಗೊಂಡಿದ್ಯಾ? ಇಲ್ವಲ್ಲ, ಏಕೆ? ಯಪ್ಪ, ಫೋನ್ನ ಚಾರ್ಜಿಗೆ ಇಟ್ಟಿದ್ದೆ. ಯಾರೋ ಚಾರ್ಜ್ನ ಡಿಸ್ಕನೆಕ್ಟ್ ಮಾಡಿ ಸೋಫಾ ಮೇಲೆ ಇಟ್ಟಿದ್ರು. ಪಾಪ, ನಿನಗೆ ನಿನ್ನ ಫೋನ್ ಇಲ್ಲದೆ ತುಂಬ ತೊಂದರೆ ಆಗಿರಬೇಕು. ಈಗಾಗಲೇ 48 ಗಂಟೆ ಆಗೋಯ್ತಲ್ಲೋ. ಹೋಗು, ಶ್ರಾವಣಿ ಅಮ್ಮವ್ರಿಗೆ ಅವ್ರ ಫೋನ್ ಕೊಟ್ಟು ನಿನ್ನ ಫೋನ್ ಇಸ್ಕೊ, ಹೋಗು. ಸರಿನಪ್ಪ, ಹಾಗೆ ಮಾಡಿ. ಮಾಡೋದೇನು ಬಂತು? ಬಾಬಾ, ನಮ್ಮ ಎದುರುಗಡೆ ಫೋನ್ ಬದಲಾಯಿಸ್ಕೊಂಡಿದ್ದಿದ್ರೆ ಈಗ ನಮ್ಮ ಎದುರುಗಡೆ ಮತ್ತೆ ನಿಮ್ಮ ಫೋನ್ಗಳನ್ನ ನೀವೇ ತಗೊಳ್ಳೋರಂತೆ. ಸಿಕ್ಕಾಪಟ್ಟೆ ನಡೆದ್ಬಿಟ್ಟೆ. ಹೀಗೆ ನಡೆದ್ರೆ ಫ್ಯಾಟ್ ಎಲ್ಲ ಕರಗಿ ಫಿಟ್ ಆಗ್ಬಿಡ್ತೀನಿ. ಏನಣ್ಣ, ಬರ್ತಾ ಬರ್ತಾ ತುಂಬ ಹೆಂಗಾಗಿ ಕಾಣಿಸ್ತಾ ಇದೆಯಾ? ಇನ್ಮೇಲೆ ನೋಡು, ಅಣ್ಣ ಯಾರು ತಮ್ಮ ಯಾರು ಅಂತಲೇ ಗೊತ್ತಾಗಬಾರ್ದು, ಹಂಗೆ ಆಗ್ಬಿಡ್ತೀನಿ. ಇನ್ಮೇಲೆ ಏನು ಬಂತು? ಈಗಲೂ ನೀನು ನನಗಿಂತ ಚಿಕ್ಕ ಥರನೇ ಕಾಣಿಸ್ತಿದ್ಯಾ, ಸಿನಿಮಾ ಹೀರೋ ಥರ ಕಾಣಿಸ್ತಾ ಇದೆಯಾ? ಸಿನಿಮಾ ಹೀರೋ ಆಗಿ ಕಾಣಿಸಿದ್ರು ಪರವಾಗಿಲ್ಲ, ನನ್ನ ಪ್ರೀತಿಸೋರಿಗೆ ಆರೈಕೆ ಮಾಡೋರ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಸಾಕು.